ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೂಡಿ ಬಂದಿರುವಂತಹ ದೇವ ಮಂದೆಗೆ, ದೇವರ ಸಭೆಗೆ, ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪೂರ್ವಕವಾದ ಸ್ವಾಗತವನ್ನು ಹಾಗೂ ಸಬ್ಬತ್ತಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಮಾರ್ಕನ್ ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನದಿಂದ ಕೆಲವೊಂದು ವಚನಗಳನ್ನು ನಾನು ನೋಡ್ತೇನೆ. ಮಾರ್ಕನ್ ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನದಿಂದ. ಕೂಡಲೇ ಆತನ ಸುದ್ದಿಯು ಗಲಿಲಾಯ ಸೀಮೆಯಲ್ಲಿ ಎಲ್ಲೆಲ್ಲಿಯೂ ಹಬ್ಬಿತು. ಆಮೇಲೆ ಅವರು ಸಭಾಮಂದಿರದಿಂದ ಹೊರಟು ಯಾಕೋಬ ಯೋಹಾನರ ಸಂಗಡ ಸಿಮೋನ ಅಂದ್ರಿಯರ ಮನೆಗೆ ಬಂದರು. ಅಲ್ಲಿ ಸಿಮೋನನ ಅತ್ತೆ ಜ್ವರ ಬಂದು ಮನೆಗಿರಲಾಗಿ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು. ಆತನು ಹತ್ತಿರಕ್ಕೆ ಬಂದು ಆಕೆಯನ್ನು ಕೈಯನ್ನು ಹಿಡಿದು ಎಬ್ಬಿಸಲು ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಅವರಿಗೆ ಉಪಚಾರ ಮಾಡಿದರು. ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರೆತಂದರು. ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತು. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದ. ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತಾಡಗೊಳಿಸಲಿಲ್ಲ. ದೇವರು ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ನಮ್ಮ ಮಧ್ಯದಲ್ಲಿ ಸಹೋದರಿ ಆನೆಯವರಿದ್ದಾರೆ. ಅವರು ನಮಗೋಸ್ಕರ ಒಂದು ವಿಶೇಷ ಗೀತೆಯನ್ನು ಹಾಡಬೇಕಿದ್ದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವ್ರ ನಮ್ಮ ಸ್ತೋತ್ರ. ನಿಮ್ಗೂ ಸಹ ವಂದನೆಗಳು. ಕರ್ತಾನೇ ನನ್ನುಸಿರೇ, ಯೇಸುವೇ ನಂದೇವನೇ, ಉಸಿರಿರುವವರೆಗೂ ನಿನ್ನಾಮವನ್ನು ಎಂದೆಂದು ಆರಾಧಿಸುವೆ. ಕರ್ತಾನೇ ನನ್ನುಸಿರೇ, ಯೇಸುವೇ ನಂದೇವನೇ, ಉಸಿರಿರುವವರೆಗೂ ನಿನ್ನಾಮವನ್ನು ಎಂದೆಂದು ಆರಾಧಿಸುವೆ. ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನಾನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನಾನೇ. ಸರ್ವವನ್ನು ಸೃಷ್ಟಿಸಿದಿ ಸರ್ವಶಕ್ತನಾದ ದೇವರೇ, ಸರ್ವವನ್ನು ಸೃಷ್ಟಿಸಿದಿ ಸರ್ವಶಕ್ತನಾದ ದೇವರೇ, ಶಾಸ್ತ್ರಾಂಗವರಿಗೆ ಶಿರವಾನು ಬಾಗಿ ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ. ಮಹಿಮೆಗೆ ಯೋಗ್ಯ ನೀನೇ ಎಂದು ಆರದಂತ ಬೆಳಕೆ, ಮಹಿಮೆಗೆ ಯೋಗ್ಯ ನೀನೇ ಎಂದು ಆರದಂತ ಬೆಳಕೆ. ಮನುಕಾಲುಗಳಲ್ಲಿ ಊರಿನ ನಿಂತು ನಿನ್ನನ್ನೇ ಆರಾಧಿಸುವೆ. ಮನುಕಾಲುಗಳಲ್ಲಿ ಊರಿನ ನಿಂತು ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ. ಪರಿಶುದ್ಧ ಸಭೆಯೊಳಗೆ ಭಯಭಕ್ತಿಗೆ ಯೋಗ್ಯನೇ, ಪರಿಶುದ್ಧ ಸಭೆಯೊಳಗೆ ಭಯಭಕ್ತಿಗೆ ಯೋಗ್ಯನೇ. ಎಲ್ಲ ಶಿರಾವು ನಮಿಸುತ್ತ ನಿಂತು ಕೈ ಮುಗಿದು ಆರಾಧಿಸುವೆ, ಎಲ್ಲ ಶಿರಾವು ನಮಿಸುತ್ತ ನಿಂತು ಕೈ ಮುಗಿದು ಆರಾಧಿಸುವೆ, ಕೈ ಮುಗಿದು ಆರಾಧಿಸುವೆ. ಆರಾಧಿಸುವೆ ನಿನ್ನನೇ,
ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ. ಕರ್ತಾನೆ ನನ್ನುಸಿರೇ, ಯೇಸುವೆ ನಂದೇವನೇ, ಉಸಿರಿರುವವರೆಗೂ ನಿನ್ನಾಮವನ್ನು ಎಂದೆಂದು ಆರಾಧಿಸುವೆ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಮ್ಯಾಮ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಅನಿಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗೋಣ. ಮಾರ್ಕನು ಬರೆದಂತ ಸುವಾರ್ತೆಯ ವಿಷಯದಲ್ಲಿ ಸಭಾಸಾಲೆಯ ಪಾಠವನ್ನ ನಾವು ಕಲಿತಾ ಇದ್ದೇವೆ. ಈ ಬೆಳಗ್ಗೆ ಮಾರ್ಕನ ಸುವಾರ್ತೆಯನ್ನ ನಾನು ಆರಿಸಿಕೊಳ್ಳುವಾಗ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ತನ್ನ ಸುವಾರ್ಥ ಸೇವೆಯನ್ನ ಸಬ್ಬತ್ತಿನದಲ್ಲಿ ಆತನು ಆರಂಭ ಮಾಡ್ತಾರೆ. ಸಭಾ ಮಂದಿರಕ್ಕೆ ಹೋಗಿ ದೇವರ ವಾಕ್ಯವನ್ನ ಸಾರುವಾಗ ಅಲ್ಲಿದ್ದಂತ ದೆವ್ವ ಹಿಡಿದ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನ ಕುರಿತು ಮಾತನಾಡ್ತದೆ. ನೀನು ಇಲ್ಲಿಗೆ ಏಕೆ ಬಂದೆ, ನಿನ್ನನ್ನ ನಾನು ಬಲ್ಲೆ, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಹೇಳ್ತದೆ. ದೇವರು ಆ ದೆವ್ವಕ್ಕೆ ಸುಮ್ಮನಿರು ಎಂಬುದಾಗಿ ಗದರಿಸಿ ಆತನನ್ನ ಬಿಟ್ಟು ಹೋಗು ಎಂಬುದಾಗಿ ಹೇಳಿದ ಕೂಡಲೇ ಆ ದೆವ್ವವು ಆತನನ್ನ ಬಿಟ್ಟು ಹೋಗ್ತದೆ. ಸ್ವಾಮಿ ಈ ಭೂಮಿ ಮೇಲಿರುವಾಗ ಹೆಚ್ಚು ಪ್ರಾಮುಖ್ಯತೆಯನ್ನ ಕಾಯಿಲೆಯಲ್ಲಿದ್ದವರನ್ನ ಗುಣಪಡಿಸಲು ಆತನು ಕೊಟ್ಟವನಾಗಿ ಸುವಾರ್ಥ ಸೇವೆಯಲ್ಲಿ ಪ್ರಮುಖವಾಗಿ ಈ ಒಂದು ಕಷ್ಟ ಕಾಯಿಲೆಗಳಲ್ಲಿದ್ದಂತ ಜನರನ್ನ ಸಂಧಿಸಿ ತ್ವರೆಯಾಗಿ ತನ್ನ ಸೇವೆಯಲ್ಲಿ ಆ ಕಾರ್ಯಗಳನ್ನ ಆತನು ನಡೆಸುತ್ತಿದ್ದನು. ಭೂಮಿ ಮೇಲೆ ಅನೇಕ ಜನರನ್ನ ಸಂಧಿಸುವಾಗ ಅವರ ಕಷ್ಟ ಕಾಯಿಲೆಗಳನ್ನ ವಾಸಿ ಮಾಡುವಾಗ ದೇವರು ಅವರಿಗೆ ಮೊದಲು ಹೇಳಿದ್ದು ನಿಮ್ಮ ಪಾಪಗಳು ಕ್ಷಮಿಸಲ್ಪಡಲಿ ಅಂತ. ಕಷ್ಟಗಳು, ಕಾಯಿಲೆಗಳು, ತಾಪತ್ರಾಯಗಳು ಮನುಷ್ಯನ ಜೀವಿತದಲ್ಲಿ ಅನೇಕ ಸಾರಿ ಪಾಪದ ನಿಮಿತ್ತ ಬರುವಂತವುಗಳಾಗಿ ಪಾಪದ ಶಾಪದ ಬಂಧನದಿಂದ ಬಿಡಿಸುವಂಥದ್ದೇ ಯೇಸು ಕ್ರಿಸ್ತನ ಪ್ರಮುಖವಾದಂತ ಉದ್ದೇಶವು ಮತ್ತು ಆತನು ಬಂದಂತ ಗುರಿಯೂ ಆಗಿತ್ತು. ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿಯೂ ಕ್ರಿಸ್ತನಿಗಾಗಿ ಅದೇ ವಿಧವಾದಂತ ಕಾರ್ಯಗಳು ನಡೆಯಬೇಕಾಗಿದೆ. ಕ್ರಿಸ್ತನು ಕೊನೆ ಕಾಲದಲ್ಲಿ ತನ್ನನ್ನು ಪ್ರೀತಿಸುವಂತ ತನ್ನ ಮಕ್ಕಳ ಜೀವಿತದಲ್ಲಿ ತಾನು ಮಾಡದಂತ ಕಾರ್ಯಗಳನ್ನ ನೆರವೇರಿಸಲು ಇಷ್ಟಪಡುವಂತನಾಗಿದ್ದಾನೆ. ಆತನು ಹೆಚ್ಚು ಸಮಯವನ್ನ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥವರನ್ನ ಬಿಡುಗಡೆ ಮಾಡುವುದಕ್ಕಾಗಿ ಕಳೆದಂತೆ, ಅದಕ್ಕಾಗಿ ವಿಶೇಷವಾದ ಬಲವನ್ನ ಹೊಂದುವುದಕ್ಕೋಸ್ಕರ ಇನ್ನೂ ಒಬ್ಬಿರುವಾಗಲೇ ಆತನು ಅಡವಿಗೆ ಹೋಗಿ ಏಕಾಂತವಾಗಿ ಪ್ರಾರ್ಥನೆ ಮಾಡ. ಕೆಲವು ಸಾರಿ ಹೊತ್ತು ಮಣುಗುದ ಕೂಡಲೇ ಹೋಗಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡುತ್ತಾ ಇದ್ದ. ಪ್ರಾರ್ಥನೆಯಿಂದ ಈ ಭೂಮಿ ಮೇಲೆ 2 ಕಾರ್ಯಗಳನ್ನ ದೇವರು ನೆರವೇರಿಸುವುದನ್ನ ನಾವು ನೋಡ್ತೇವೆ. ಪಾಪಗಳು ಕ್ಷಮಿಸಲ್ಪಡ್ತವೆ, ಕಾಯಿಲೆಗಳು ವಾಸಿ ಆಗ್ತವೆ. ಮನುಷ್ಯನ ಜೀವಿತದಲ್ಲಿ ವಿಶ್ರಾಂತಿ, ನೆಮ್ಮದಿ ದೊರೆಯುವಂಥದ್ದಾಗಿದೆ. ಅದನ್ನೇ ತಾನೇ ಯೇಸು ಸ್ವಾಮಿ ಭೂಮಿ ಮೇಲೆ ಜನರಿಗೆ ತಿಳಿಸಿದ್ರು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಅಂತ. ಈ ಕೊನೆ ಕಾಲದಲ್ಲಿ ಅನೇಕ ವಿಧದಲ್ಲಿರುವಂತ ಸಮಸ್ಯೆಗಳನ್ನ ನಾವು ನೋಡ್ತೇವೆ.
ದಿನಕ್ಕೊಂದು ತರಹದ ಕಾಯಿಲೆಗಳು ಉತ್ಪತ್ತಿ ಆಗುತ್ತದೆ. ವಿಶೇಷವಾಗಿ ಈ ಮಳೆಗಾಲ, ಚಳಿಗಾಲದಲ್ಲಿ ಅನೇಕ ಕಾಯಿಲೆಗಳು ಮನುಷ್ಯರನ್ನ ಬಾಧಿಸ್ತವೆ. ಅನೇಕ ಮಕ್ಕಳು, ಅನೇಕ ವಯಸ್ಸಾದವರು ಈ ಸಮಯದಲ್ಲಿ ಕಾಯಿಲೆಗಳು ಬಂದಾಗ ಚೇತರಿಸಿಕೊಳ್ಳುವುದು ಕಷ್ಟ. ಕರೋನಾ ಮತ್ತು ಈ ಡೆಂಗ್ಯೂ ಜ್ವರಗಳು ಈ ಕೊನೆ ಕಾಲದಲ್ಲಿ ಅತಿ ಪ್ರಾಮುಖ್ಯವಾಗಿ ಮನುಷ್ಯನನ್ನ ಬಾಧಿಸುತ್ತಿರುವಂತಹ ದೊಡ್ಡ ಕಾಯಿಲೆಗಳು. ಈ ಕಾಯಿಲೆಗಳು ಮನುಷ್ಯನನ್ನ ಬಿಟ್ಟು ಹೋಗಬೇಕಾಗುತ್ತೆ. ಇದರಿಂದ ಅನೇಕ ಬಡ ಕುಟುಂಬಗಳು ತಮ್ಮವರನ್ನ ಕಳ್ಕೊಳ್ತಾರೆ. ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಮಗೆ ಈ ಭಯಂಕರವಾದಂತ ಸಮಸ್ಯೆಗಳನ್ನ ದೇವರ ಮುಂದೆ ತಂದಿಟ್ಟು ಅವುಗಳ ಬಿಡುಗಡೆಗಾಗಿ ಪ್ರಾರ್ಥಿಸುವಂತ ಕೃಪೆಯನ್ನ ದೇವರು ಕೊಟ್ಟರು. ವಿಶೇಷವಾಗಿ ಸಬ್ಬತ್ ದಿನ ದೇವರು ಗುಣಪಡಿಸುವಿಕೆಯಲ್ಲಿ ತನ್ನ ಸುವಾರ್ತೆಯನ್ನ, ತನ್ನ ಸೇವೆಯನ್ನ ಪ್ರಾರಂಭ ಮಾಡಿ ಗುಣಪಡಿಸುವಂಥದ್ದು, ಜನರಿಗೆ ವಾಸ ಮಾಡುವಂಥದ್ದು, ಜನರ ಜೀವಿತದಲ್ಲಿ ನೆಮ್ಮದಿಯಾಗಿ ಆತನನ್ನ ಆರಾಧಿಸುವ ಅವಕಾಶಗಳನ್ನ ಒದಗಿಸಿಕೊಡುವಂಥದ್ದಾಗಿದೆ. ಅದುದರಿಂದ ಈ ಕೊನೆ ಕಾಲದಲ್ಲಿ ಇರ್ತಕ್ಕಂಥ ನಾವು ವಿಶೇಷವಾಗಿ ಕಷ್ಟ, ಕಾಯಿಲೆ, ಬಾಧೆ, ಬಂಧನಗಳಿಗೆಲ್ಲಿ ಇರುವಂತವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಬಡತನದಲ್ಲಿ ಸಿಕ್ಕಿಕೊಂಡು ತಲತಲಾಂತರಗಳಿಂದ ಬಡತನದಲ್ಲಿ ಬದುಕುತ್ತಿರುವಂತ ಅನೇಕ ಮಕ್ಕಳು ಬಹಳ ವಿಪರೀತವಾದಂತಹ ಕಷ್ಟ ಸಂಕಟಗಳನ್ನ ಅನುಭವಿಸ್ತಾ ಇದ್ದಾರೆ. ಕಾಯಿಲೆಗಳು ಬಂದ್ರೆ ಅವರು ಆಸ್ಪತ್ರೆಗೆ ಹೋಗುವುದಕ್ಕೂ ಕೂಡ ಕೆಲವು ಸಾರಿ ಕಾಸಿರುವುದು. ಒಂದ್ಸಾರಿ ನಾನು ಜ್ವರ ಬಂದು ಆಸ್ಪತ್ರೆ ಹತ್ರ ನಿಂತಿರುವಾಗ ಆಸ್ಪತ್ರೆ ತೋರಿಸ್ಕೊಂಡು ಡಾಕ್ಟರ್ ಬಳಿಯಿಂದ ಹೊರಗಡೆ ಬಂದಾಗ ಇಬ್ರು ಯೌವನಸ್ಥ ಮಕ್ಕಳು ಬಂದು ಅವ್ರು ಬಂದು ಅಲ್ಲಿ ಬಂದು ನನ್ನನ್ನು ಕೇಳಿದ್ರು, ಸರ್ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲಿ? ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲೇ ಇಲ್ಲ. ನಾನು ಯೋಚನೆ ಮಾಡಿದೆ, ಎಲ್ಲಿದೆ ಗೌರ್ಮೆಂಟ್ ಹಾಸ್ಪಿಟ್ಲ್? ಎಲ್ಲಿ ಇಲ್ವಲ್ಲಪ್ಪ, ಯಾಕಪ್ಪ? ಸರ್ ತೋರಿಸ್ಕೊಬೇಕು ಇದೆಯಲ್ಲ, ಇಲ್ಲೇ ಡಾಕ್ಟರ್ ಇದಾರೆ, ಇಲ್ಲೇ ತೋರಿಸ್ಕೊ. ಇಲ್ಲ ಸರ್ ದುಡ್ಡಿಲ್ಲ. ಕರುಳು ಸ್ವಲ್ಪ ಬಹಳ ಎಲ್ಲಿಂದ ದುಡಿಯಕ್ ಬಂದಿದ್ದಾರೆ, ಕಾಯಿಲೆಯಲ್ಲಿ ಇದ್ದಾರೆ, ಇದು ಬೆಂಗಳೂರು ಪಟ್ಟಣ, ಸಹಾಯ ಮಾಡೋರಿಲ್ಲ, ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಯಾರು? ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ನಾನೇನ್ ಮಾಡ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ. ಇಂಥ ಎಷ್ಟೋ ಜನ ಇಂಥ ಪರಿಸ್ಥಿತಿನಲ್ಲಿ ಈ ಭೂಮಿ ಮೇಲೆ ಇವತ್ತಿಗೂ ಈಗ ಸದ್ಯಕ್ಕೂ ಬದುಕುತ್ತಿದ್ದಾರೆ. ಅನೇಕ ಮಕ್ಕಳು ನರಳುತ್ತಿದ್ದಾರೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ. ಪರಿಶುದ್ಧವಾದ ಸಬ್ಬತ್ತಿನದಲ್ಲಿ ವಿಶೇಷವಾಗಿ ಕಾಯಿಲೆ, ಕಷ್ಟ, ಅದೇ ಬಂಧನಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಿ ಬಿಡುಗಡೆ ಆಗ್ತದೆ ಖಂಡಿತ. ಅದಕ್ಕಾಗಿ ಬೆಳಗಿನ ಜಾವದಲ್ಲಿ ನಾನು ಇಬ್ಬರನ್ನ ಆರಿಸಿಕೊಳ್ತೇನೆ ನಿಮ್ಮಲ್ಲಿ. ನೀವು ಈಗ ನಾನು ಹೇಳುವಂತ ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸಬೇಕು ಕೇಳ್ಕೊಳ್ತೇನೆ. ಸಹೋದರ ಡೇವಿಡ್ ರಾಯಚೂರು ಅವರು ಮತ್ತು ಸಹೋದರಿ ಆನಿ, ನೀವಿಬ್ರು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಿಶೇಷವಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ಕಳೆದ ದಿನಗಳಲ್ಲಿ ಪ್ರಾರ್ಥಿಸ್ತಕ್ಕಂಥ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಸಹೋದರ ಡೇವಿಡ್ ಇದ್ದೀರಾ? ಸರ್ ಇದೀನಿ. ನೀವು ಪ್ರಾರ್ಥನೆ ಮಾಡ್ಬೇಕಾದಂತ ವಿಷಯ ಡಾಕ್ಟರ್ ಹೇಮಾ ಅವರ ಟ್ರಾನ್ಸ್ಫರ್ಗೋಸ್ಕರ, ಮತ್ತೆ ಟ್ರಾನ್ಸ್ಫರ್ ಅವರ ಟ್ರಾನ್ಸ್ಫರ್ ಆಗಿದೆ, ಅದು ಕ್ಯಾನ್ಸಲ್ ಆಗ್ಬೇಕು, ಅದಕ್ಕೋಸ್ಕರ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ, ಅವ್ರ ಉಡುಪಿಯವರು. ಆಮೇಲೆ ಹಿರಿಯರಾದಂತ ಯಶವಂತ್ ಅಂಬಗಳವರು, ಅವರು ಸುಮಾರು 10 ಲಕ್ಷ ರೂಪಾಯಿ ಮನೆಗೆ ಲೀಸ್ಗೆ ಹಾಕೊಂಡು ಅದನ್ನ ಬಿಟ್ಟು ಬಂದ ಮೇಲೆ ಆ ದುಡ್ಡನ್ನ ಅವರು ವಾಪಸ್ ಕೊಟ್ಟಿಲ್ಲ. ಬಹಳ ವರ್ಷ ಆಯ್ತು. ಅದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಸೊ ಅದು
ಒಂದು ಇತ್ಯರ್ಥಾಗಿ ಅವ್ರು ಸಿಗ್ಬೇಕಾದಂತ ಹಣ ಸಿಗುವಂತೆ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಹಾಗೂ ಇನ್ನು ಅನೇಕರಿಗಾಗಿ ಲೋಕೇಶ್ ಅಂಕಲ್ ಅವ್ರಿಗೋಸ್ಕರ ಮತ್ತೆ ಪ್ರೇಮ ಸರ್ ಅವ್ರಿಗೋಸ್ಕರ ಇವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಸಹೋದರಿ ಆನೆಯವರು ಬಾಪು ನೀವು ಆದ್ಮೇಲೆ ಆನೆಯವ್ರು ಪ್ರಾರ್ಥನೆ ಮಾಡ್ತಾರೆ. ಆನೆಯವ್ರು ಮಾಡ್ಬೇಕಾದದ್ದು ಅನಾಥಾಶ್ರಮಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೋಸ್ಕರ. ನಾವು 3 ಅನಾಥಾಶ್ರಮಗಳಿಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಜನಸ್ನೇಹಿ ವೃದ್ಧಾಶ್ರಮ, ಸಹನಾ ಶಕ್ತಿ ಹೆಣ್ಮಕ್ಕಳ ಆಶ್ರಮ, ಗುಡ್ ವಿಶಸ್ ಮಾನಸಿಕ ಅಸ್ವಸ್ಥ ಮಕ್ಕಳ ಆಶ್ರಮ, ಇವರಿಗಾಗಿ ಪ್ರಾರ್ಥನೆ ಮಾಡ್ರಿ. ಪ್ರತೀಕ್ ಮತ್ತು ಮಹಮ್ಮದಿ, ಈ ಮಕ್ಕಳು ಕ್ಯಾನ್ಸರ್ ಕಾಯಿಲೆಯಿಂದ ಬಿಡುಗಡೆ ಹೊಂದಿದ್ದಾರೆ, ಆರೋಗ್ಯವಾಗಿದ್ದಾರೆ. ಆದರೂ ಅವರ ತಂದೆ ತಾಯಿಗಳು ಅವ್ರಿಗೋಸ್ಕರ ನಿರಂತರವಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಕ್ಯಾನ್ಸರ್ ಕಾಯಿಲೆಯಲ್ಲಿರ್ತಕ್ಕಂಥ ಪ್ರತೀಕ್ ಮತ್ತು ಮಹಮ್ಮದಿಗೋಸ್ಕರ ಮತ್ತು ಅವಾಗ ಫಿಟ್ಸ್ ಕಾಯಿಲೆಯಿಂದ ಬಳಸುತ್ತಿರುವಂತ ಆದ್ಯ ಮಗಳು, ಅವಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಜೊತೆಗೆ ಈ ಮಳೆಯ ಅವಾಂತರದಿಂದ ಪ್ರಕೃತಿ ವಿಕೋಪಕ್ಕೆ ಬಲಿಯಾಗಿರ್ತಕ್ಕಂಥ ಪ್ರದೇಶ ಭಾರತ ದೇಶದ ಈ ಪ್ರದೇಶದಲ್ಲಿರ್ತಕ್ಕಂಥ ಜನರು ಸಂಕಷ್ಟಪಡುತ್ತಿರ್ತಕ್ಕಂಥ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೀನಿ. ಯವನಸ್ಥ ಮಕ್ಕಳ ಉದ್ಯೋಗಕ್ಕಾಗಿ ಅವರಿಗೆ ಉತ್ತಮವಾದಂತ ಕೆಲಸ ಕಾರ್ಯಗಳು ಸಿಕ್ಕಿ ಒಳ್ಳೆಯ ಬದುಕನ್ನ ಕಟ್ಟಿಕೊಳ್ಳುವಾಗೆ ದೇವರು ಕಾರ್ಯ ಮಾಡಿ ಪ್ರಾರ್ಥಿಸಬೇಕೆಂದು. ಸರ್ಕಾರಗಳು ಕೇವಲ ಮಾಡಬೇಕಾದಂತ ಕಾರ್ಯಗಳನ್ನ ಮಾಡದೆ ಇವತ್ತು ಕೇವಲ ಅನರ್ಥವಾದಂತ ಕಾರ್ಯದಲ್ಲಿ ತಮ್ಮ ಸಮಯವನ್ನ ಉಪಯೋಗಿಸುತ್ತಾ ದೇಶವನ್ನ ಯಾವುದೇ ರೀತಿಯಾದಂತ ಒಂದು ಕೆಟ್ಟ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗುವಂತ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ದಾರೆ. ಉದಾಹರಣೆಗೆ ಬಾಂಗ್ಲಾದೇಶ ಪರಿಸ್ಥಿತಿ ಆಗ್ಬೇಕಾದ್ರೆ ಇದೇ ರೀತಿಯಾದಂತಹ ಕಾರ್ಯಗಳು ಅಲ್ಲಿ ನಡೆದು ಹೀಗೆ ಅನೇಕ ದೇಶಗಳು ಈಗಾಗಲೇ ದುಸ್ಥಿತಿ ಬಂದು ನಿಂತಿವೆ. ಭಾರತ ದೇಶಕ್ಕಾಗಿ ಸುವಾರ್ತೆಗೋಸ್ಕರ ಪ್ರಾರ್ಥನೆ ಮಾಡಿ ಸಹೋದರಿ ಆನೆ. ಮೊದಲನೇದಾಗಿ ಡೇವಿಡ್ ರಾಯಚೂರ್ ಅವರು ಪ್ರಾರ್ಥನೆ ಮಾಡ್ಬೇಕು. ನಂತರ ಸಹೋದರಿ ಆನೆ ಅವರು ಪ್ರಾರ್ಥನೆ. ಹೆಸರುಗಳು ಮತ್ತೊಂದ್ಸಲ ಹೇಳ್ತೀವಿ. ಯಶವಂತ್ ಅಂಗೋಳ್ ಸರ್, ಸಾರು, ಡಾಕ್ಟರ್ ಹೇಮಾ ಅವ್ರಿಗೋಸ್ಕರ, ಡಾಕ್ಟರ್ ಹೇಮಾ, ಯಶವಂತ್ ಸರ್ ಅವ್ರಿಗೋಸ್ಕರ, ಜಾನ್ ಡೇವಿಡ್, ಯಶ್ವಂತ್ ಅಂಕಲ್, ಲೋಕೇಶ್ ಅಂಕಲ್, ಪ್ರೇಮ್ನಾಥ್ ಅಂಕಲ್, ಯಶವಂತ್ ರಾಮ್ಗೋಳ್ ಸರ್ ಅವ್ರಿಗಾಗಿ, ಜಾನ್ ಡೇವಿಡ್ ಗಾಗಿ, ಪ್ರೇಮ್ನಾಥ್ ಅವ್ರಿಗೋಸ್ಕರ ಸರ್. ಅಲ್ಲ ಮೇಡಮ್ ಅವ್ರ ಹೆಸರು ಸರ್ ಡಾಕ್ಟರ್ ಹೇಮಾ. ಓಕೆ ಸರ್, ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತ ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದಗಳಿಂದ ರಾತ್ರಿ ಎಲ್ಲ ಸುಖವಾದ ನಿದ್ರೆಯನ್ನು ಕೊಟ್ಟು ಈ ಒಂದು ಬೆಳಗಿನ ಜಾವದಲ್ಲಿ ಎದ್ದು ನಿಮ್ಮನ್ನು ಪ್ರಾರ್ಥಿಸುವಂತೆ ಕೃಪೆಯನ್ನು ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಸ್ವಾಮಿ ಡಾಕ್ಟರ್ ಹೇಮಾ ಅವರನ್ನು ಜ್ಞಾಪಿಸ್ಕೊರಿ ಸ್ವಾಮಿ. ಅವರ ಟ್ರಾನ್ಸ್ಫರ್ ವಿಷಯವಾಗಿ ಕರ್ತನೆ ಅವರು ಪ್ರಾರ್ಥನೆ ಮಾಡಿ ಎಂಬುದಾಗಿ ತಿಳಿಸಿರುವಾಗ ಅವರ ಟ್ರಾನ್ಸ್ಫರ್ ವಿಷಯದಲ್ಲಿ ಕರ್ತನೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದವಿರಲಿ ಸ್ವಾಮಿ. ಈಗ ಸ್ವಾಮಿ ನಿಮ್ಮ ವಾಕ್ಯ ಹೇಳುತ್ತಾರೆ, ಕೇಳಿರಿ ಕೊಡಲ್ಪಡುವುದು ಎಂಬುದಾಗಿ ಸ್ವಾಮಿ. ಈಗ ಸ್ವಾಮಿ ಈ ಒಂದು ಬೆಳಗಿನ ಜಾವದಲ್ಲಿ ಸ್ವಾಮಿ ಡಾಕ್ಟರ್ ಹೇಮಾ ಅವರನ್ನು ಜ್ಞಾಪಿಸ್ಕೊಂಡು ಕರ್ತನೆ ಅವ್ರಿಗೆ ಬೇಕಾದಂತ ಒಂದು ಸಹಾಯವನ್ನು ನೀವು ದಯಪಾಲಿಸ್ರಿ. ಟ್ರಾನ್ಸ್ಫರ್ ವಿಷಯದಲ್ಲಿ ಅವರ ಮನಸ್ಸಿನ ಆಲೋಚನೆಗಳು ತಿಳಿದಂತ ದೇವರು ನೀವು ಸ್ವಾಮಿ. ಅವ್ರಿಗೆ ಬೇಕಾದಂತ ಸ್ವಾಮಿ ಆ ಒಂದು ಆಲೋಚನೆ ಪ್ರಕಾರ ಸ್ವಾಮಿ ಅವ್ರಿಗೆ ಸಹಾಯವನ್ನು ಮಾಡಿ ಕರ್ತನೆ ಅವರನ್ನು ನೀವು ನಡೆಸರಿ ಸ್ವಾಮಿ.
ಅವರು ವಿಶೇಷವಾದ ರೀತಿಯಲ್ಲಿ ಸ್ವಾಮಿ ನಿಮ್ಮ ಕೃಪೆ ನಿಮ್ಮ ಆಶೀರ್ವಾದಗಳಿಂದ ಅವರನ್ನು ತುಂಬಿಸಿ ಕರ್ತನೆ, ಅವರ ಸಮಸ್ಯೆಗಳಿಂದ ಅವರನ್ನು ಬಿಡಿಸಿ ಕರ್ತನೆ. ಅವರು ಎಲ್ಲಿಗೆ ಸ್ವಾಮಿ ಎಲ್ಲಿ ಸೇವೆ ಸಲ್ಲಿಸಬೇಕೆಂದು ಅವರ ಆಲೋಚನೆಯಲ್ಲಿದ್ದಾರೆ ಸ್ವಾಮಿ, ಅಲ್ಲಿಯೇ ಸೇವೆ ಸಲ್ಲಿಸುವಂತೆ ನಿಮ್ಮ ಕೃಪೆಯನ್ನು ದಯಪಾಲಿಸಿರಿ. ಮತ್ತು ಅದೇ ರೀತಿಯಾಗಿ ಸ್ವಾಮಿ ಜಾನ್ ಡೇವಿಡ್ ಅವರನ್ನು ಕೂಡ ಜ್ಞಾಪಿಸ್ಕೊಡ್ರಿ ಸ್ವಾಮಿ. ಅವ್ರಿಗೆ ಬೇಕಾದಂತಹ ಒಂದು ಸಹಾಯವನ್ನು ದಯಪಾಲಿಸಿರಿ ಸ್ವಾಮಿ. ಅವರ ಮನಸ್ಸಿನಲ್ಲಿ ಯಾವ ಯಾವ ಆಲೋಚನೆಗಳು ಇದ್ದಾವೋ ಸ್ವಾಮಿ, ನೀವು ಸ್ವಾಮಿ ಪರಲೋಕದಿಂದ ಮನಸ್ಸುಗಳನ್ನು ನೋಡುವಂತ ದೇವರು ನೀವಾಗಿದ್ದೀರಿ ಸ್ವಾಮಿ. ಆ ಮನಸ್ಸಿನಲ್ಲಿ ಇರುವಂತ ಸ್ವಾಮಿ ಆಲೋಚನೆಗಳನ್ನು ತಿಳಿದುಕೊಂಡು ಕರ್ತನೆ, ಅವರಿಗೆ ಬೇಕಾದಂತ ಸಹಾಯವನ್ನು ದಯಪಾಲಿಸಿ ಅವರಿಗೆ ನೆಮ್ಮದಿ ಶಾಂತಿಯನ್ನು ಅನುಗ್ರಹಿಸಿರಿ ಸ್ವಾಮಿ. ಈಗ ಸ್ವಾಮಿ ಯಶವಂತ ಆಮ್ಗಳು ಸಾರ್ ಅವರನ್ನು ಕೂಡ ನೀವು ಜ್ಞಾಪಿಸ್ಕೊರಿ ಸ್ವಾಮಿ. ಅವರು ಕರ್ತನೆ ಆ ಒಂದು ಹಣದ ಸ್ವಾಮಿ ವಿಷಯದಲ್ಲಿ ಸ್ವಾಮಿ ಎಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ದಾರೋ ನಿಮಗೆ ಗೊತ್ತಿದೆ ಸ್ವಾಮಿ. ಸ್ವಾಮಿ ಆ ಒಂದು ಹಣದ ವಿಷಯದಲ್ಲಿ ಕರ್ತನೆ ಅವರು ಸ್ವಾಮಿ ಅವರು ಎಷ್ಟು ಕೊರತೆಯಿಂದ ಎಷ್ಟು ಬಾಧೆ ಪಡುತ್ತಿದ್ದಾರೆ ಸ್ವಾಮಿ. ಅವರೇ ಸ್ವಾಮಿ ಬಂದು ತಿರುಗಿ ಹಣವನ್ನು ಕೊಡಲು ಸ್ವಾಮಿ ಅವರ ಮನಸ್ಸಿನಲ್ಲಿ ನೀವು ಸ್ವಾಮಿ ಪ್ರೇರೇಪಿಸಿರಿ ಕರ್ತನೆ. ಈಗ ಸ್ವಾಮಿ ಅವರು ನಿಮ್ಮ ಮೇಲೆ ವಿಶ್ವಾಸ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದಾರೆ ಸ್ವಾಮಿ. ಅನೇಕ ದಿನಗಳಿಂದ ನಾವು ಕೇಳ್ತಾ ಇದ್ದೇವೆ ಸ್ವಾಮಿ. ಈಗ ಸ್ವಾಮಿ ಆ ಒಂದು ಸ್ವಾಮಿ ಸಮಸ್ಯೆಗಳಿಂದ ಅವರನ್ನು ಬಿಡಿಸಿ ಕರ್ತನೆ. ಯೇಸುವಿನ ನಾಮದಲ್ಲಿ ಸ್ವಾಮಿ ಅವರು ಆ ಕೆಲಸವು ಆಗುವಂತೆ, ಅವರ ಹಣವು ಮತ್ತೆ ಹಿಂದಿರುಗಿ ಬರುವಂತೆ ಸ್ವಾಮಿ ಅವರಿಗೆ ಸಹಾಯವನ್ನು ಮಾಡಿ. ಈಗ ಸ್ವಾಮಿ ಲೋಕೇಶ್ ಅಂಕಲ್ಗಾಗಿಯೂ ಮತ್ತು ಸ್ವಾಮಿ ಅನೇಕರ ಸ್ವಾಮಿ ಈ ಪ್ರಾರ್ಥನೆ ಕೂಟದಲ್ಲಿ ಸೇರುವಂತ ಪ್ರತಿ ಒಬ್ಬರನ್ನು ನೀವು ಜ್ಞಾಪಿಸ್ಕೊಂಡು ಅವರವರ ಬೇಕಾಗಿರುವಂತ ಎಲ್ಲಾ ಒಂದು ಸಹಾಯವನ್ನು ದಯಪಾಲಿಸು ಕರ್ತನೆ. ನಿಮ್ಮ ವಾಕ್ಯವು ಹೇಳುತ್ತದೆ, ಕೇಳಿರಿ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ಸ್ವಾಮಿ. ನಾವು ಸ್ವಾಮಿ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಕೇಳ್ತಿದ್ದೇವೆ ಕರ್ತನೆ. ಯೇಸುವಿನ ನಾಮದಲ್ಲಿ ಎಲ್ಲವೂ ನಮಗೆ ದೊರೆಯುತ್ತದೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಎಲ್ಲಾ ಸಮಸ್ಯೆಗಳಿಂದ, ಎಲ್ಲಾ ರೋಗಗಳಿಂದ, ಎಲ್ಲಾ ಒಂದು ಸ್ವಾಮಿ ಎಲ್ಲಾ ಒಂದು ಲೋಕದ ಸಮಸ್ಯೆಗಳಿಂದ ನಮ್ಮನ್ನು ಬಿಡಿಸುವಂತ ನಾಮವಾಗಿದೆ ಸ್ವಾಮಿ. ಈಗ ಸ್ವಾಮಿ ನೀವು ನಂಬಿಕೆಯಿಂದ ಏನೇನು ನನ್ನ ನಾಮದಲ್ಲಿ ಕೇಳುತ್ತೀರೋ ಅದೆಲ್ಲವನ್ನು ನಿಮಗೆ ಕೊಡುಪಡುವುದು ಎಂಬುದಾಗಿ ನಿಮ್ಮ ವಾಕ್ಯ ಹೇಳುತ್ತದೆ. ನಾವು ನಿಮ್ಮನ್ನು ನಂಬಿದ್ದೇವೆ ಸ್ವಾಮಿ. ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೇವೆ ಸ್ವಾಮಿ. ನೀವೇ ನಮ್ಮ ದೇವರು, ನೀವೇ ನಮ್ಮ ರಕ್ಷಕರು, ನೀವೇ ನಮ್ಮ ಕರ್ತನು, ನೀವೇ ನಮ್ಮ ರಕ್ಷಿಸುವಂತ ದೇವರು ಎಂದು ನಾವು ವಿಶ್ವಾಸವಿಟ್ಟಿದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರೆಂದು ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ಈಗ ಸ್ವಾಮಿ ಮೂವರನ್ನು ಜ್ಞಾಪಿಸಿಕೊಂಡು ಕರ್ತನೆ ಅವರ ಸಮಸ್ಯೆಗಳಿಂದ ಬಿಡಿಸಿ ಅವರಿಗೆ ಬೇಕಂತ ಎಲ್ಲ ಸಹಾಯವನ್ನು ದಯಪಾಲಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳ್ತಿರುವಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ಬೆಳಗಿನ ಜಾವದಲ್ಲಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿ ಒಬ್ಬರ ಸಮಸ್ಯೆಗಳನ್ನು ಸ್ವಾಮಿ ಈಗ ಸ್ವಾಮಿ ನಿಮ್ಮ ಪಾದದ ಬಳಿಯಲ್ಲಿ ಸ್ವಾಮಿ ನಾವು ತಂದು ನಿಮ್ಮಲ್ಲಿ ಸ್ವಾಮಿ ವಿಜ್ಞಾಪನೆಯನ್ನು ಮಾಡುತ್ತಿದ್ದೇವೆ ಸ್ವಾಮಿ. ಈ ಒಂದು ಪ್ರಾರ್ಥನೆಗಳ ವಿಜ್ಞಾಪನೆಗಳನ್ನು ಸ್ವಾಮಿ ಕೇಳಿ ನಮಗೆ ಉತ್ತರವನ್ನು ದಯಪಾಲಿಸಿರಿ ಸ್ವಾಮಿ. ಈಗ ಸ್ವಾಮಿ ಅವರ ಕಷ್ಟಗಳಿಂದ ಅವರನ್ನು ಬಿಡಿಸಿರಿ ಸ್ವಾಮಿ, ಅವರ ಸಮಸ್ಯೆಗಳಿಂದ ಬಿಡಿಸಿರಿ ಕರ್ತನೆ. ಈಗ ಸ್ವಾಮಿ ಅವರು ನಿಮ್ಮ ಆಲಯದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಉತ್ತರವನ್ನು ದಯಪಾಲಿಸಿ ನಮ್ಮನ್ನು ಕಷ್ಟಗಳಿಂದ ಬಿಡಿಸಿದ್ದಾನೆ ಯೇಸು ಸ್ವಾಮಿ ಎಂದು ಸ್ವಾಮಿ ಸಾಕ್ಷಿ ಹೇಳುವಂತೆ ಅವರನ್ನು ಸ್ವಾಮಿ ಆಶೀರ್ವದಿಸಿರಿ ಕರ್ತನೆ. ಆ ಸಾಕ್ಷಿ ಮುಖಾಂತರ ಅನೇಕರು ನಿಮ್ಮನ್ನು ಸ್ವಾಮಿ ನಿಮ್ಮ ಕಡೆಗೆ ತಿರುಗುವಂತೆ ಕರ್ತನೆ ಸ್ವಾಮಿ ಅವರನ್ನು ಬಲಪಡಿಸಿರಿ ಕರ್ತನೆ. ಸ್ವಾಮಿ ನಾವು ನಂಬಿಕೆಯಿಂದ ಕರ್ತನೆ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ಸ್ವಾಮಿ. ನಮ್ಮ ನಂಬಿಕೆಯ ಪ್ರಕಾರ ಕರ್ತನೆ ಅವರನ್ನು ಜ್ಞಾಪಿಸಿಕೊಂಡು ಸ್ವಾಮಿ ಅವರ ಸಮಸ್ಯೆಗಳಿಂದ ಬಿಡಿಸಿ, ಅವರ ಒಂದು ಸ್ವಾಮಿ ಕಷ್ಟಗಳಿಂದ ಬಿಡಿಸಿ ಈ ಸರ್ವವನ್ನು ಸ್ವಾಮಿ ಬಲ್ಲಂತ ದೇವರು ನೀನು ಸ್ವಾಮಿ. ಸಮವೇಲನ ಸ್ವಾಮಿ ಸ್ವಾಮಿ ದಾವೀದನ ಸ್ವಾಮಿ ಆ ವಿಷಯದಲ್ಲಿ ನೋಡುವಾಗ ಕರ್ತನೆ ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ, ನಾನು ಅವನ ಮನಸ್ಸು ಹೊರಗಿನ ತೋರ್ವಿಕೆಯನ್ನು ನೋಡದೆ ಅಂತರಂಗವನ್ನು ನೋಡುವಂತವನಾಗಿದ್ದೇನೆ ಎಂಬುದಾಗಿ ನೀವು ಹೇಳಿದ್ರಿ ಕರ್ತನೆ. ಅದೇ ರೀತಿಯಾಗಿ ಕರ್ತನೆ ನೀವು ಅಂತರಂಗವನ್ನು ನೋಡುವಂತ ದೇವರು ಎಂದು ಸ್ವಾಮಿ ನಾವು ತಿಳಿದುಕೊಂಡಿದ್ದೇವೆ, ನಾವು ನಂಬಿಕೊಂಡಿದ್ದೇವೆ ಸ್ವಾಮಿ. ಸ್ವಾಮಿ ಯಾವುದೇ ಒಂದು ಸ್ವಾಮಿ ನಿಮಗೆ ವಿರೋಧವಾಗಿ ತಪ್ಪು ಮಾಡಿದಂತ ಪಕ್ಷದಲ್ಲಿ ಸ್ವಾಮಿ ಆ ಎಲ್ಲಾ ತಪ್ಪುಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಮನ್ನಿಸಿ ಕರ್ತನೆ ಸ್ವಾಮಿ ಹೊಸ ಹೃದಯವನ್ನು ದಯಪಾಲಿಸಿ ಸ್ವಾಮಿ ಎಲ್ಲಾ ಒಂದು ಸಮಸ್ಯೆಗಳಿಂದ ಅವರು ಮೂವರನ್ನು ಬಿಡಿಸಿ ಕರ್ತನೆ ಅವ್ರಿಗೆ ಬೇಕಾದಂತ ಒಂದು ಸ್ವಾಮಿ ಕೆಲಸ ಕಾರ್ಯವನ್ನು ದಯಪಾಲಿಸಿರಿ, ಅವರಿಗೆ ಮನಸ್ಸುಗಳಿಗೆ ನೆಮ್ಮದಿ ಶಾಂತಿಯನ್ನು ದಯಪಾಲಿಸಿರಿ. ಈಗ ಸ್ವಾಮಿ ಮತ್ತೊಂದು ವರ್ತಿ ಸ್ವಾಮಿ ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ ಸ್ವಾಮಿ. ಪರಿಶುದ್ಧ ಆತ್ಮ ಸಹಾಯದಿಂದ ಕರ್ತನೆ ನಮ್ಮೆಲ್ಲರನ್ನು ಬಲಪಡಿಸಿ ಕರ್ತನೆ ಸ್ವಾಮಿ ನಮ್ಮ ಮನಸ್ಸುಗಳಿಗೆ ಬೇಕಾಗಿರುವಂತ ನೆಮ್ಮದಿಯನ್ನು ದಯಪಾಲಿಸಿರಿ. ಮತ್ತು ಈ
ನೀವು ಎರಡನೇ ಬರೋಣದಲ್ಲಿ ಕರ್ತನೆ ನಮ್ಮೆಲ್ಲರನ್ನು ಜ್ಞಾಪಿಸ್ಕೊಂಡು ಆ ಒಂದು ಪರಲೋಕದ ರಾಜ್ಯದ ಸ್ವಾಮಿ ಸುವಾರ್ತೆಯನ್ನು ಎಲ್ಲಾ ಒಂದು ಲೋಕದ ಕಟ್ಟ ಕಡೆಗೆ ಸ್ವಾಮಿ ಸಾರುವಂತ ಕೃಪೆಯನ್ನು ದಯಪಾಲಿಸಿರಿ ಸ್ವಾಮಿ. ನಾವು ನಮ್ಮಲ್ಲಿ ಸ್ವಾಮಿ ಸುವಾರ್ತೆಯನ್ನು ಇಟ್ಕೊಳ್ಳಾರ್ದೆ ಇತರರಿಗೆ ಅದನ್ನು ಸಾರಿ ಸ್ವಾಮಿ ಸತ್ಯ ವಾಕ್ಯವನ್ನು ಸತ್ಯದ ರೀತಿಯಲ್ಲಿ ಪ್ರಕಟಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ಈಗೋ ಸ್ವಾಮಿ ಈ ಲೋಕವು ಸ್ವಾಮಿ ನಶ್ವರ ಸ್ವಾಮಿ, ಈ ಲೋಕವು ಸ್ವಾಮಿ ಒಂದಲ್ಲ ಒಂದ್ ದಿವಸ ನಾವು ಬಿಟ್ಟು ಹೋಗುವವರಾಗಿದ್ದೇವೆ ಸ್ವಾಮಿ. ನಿಮ್ಮ ಒಂದು ಆತ್ಮದಿಂದ ನಮ್ಮನ್ನು ತುಂಬಿಸಿರಿ, ಪರಿಶುದ್ಧ ಆತ್ಮದಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ನಮ್ಮನ್ನು ಪರಿಶುದ್ಧ ಆತ್ಮದಿಂದ ತುಂಬಿಸಿ ನಡೆಸಿ ಸ್ವಾಮಿ. ಆ ಒಂದು ಎರಡನೇ ಬರೋಣದಲ್ಲಿ ಕರ್ತನೆ ಆ ಒಂದು ಮಹಾ ಸಹಮೋಹದಲ್ಲಿ ನಾವೆಲ್ಲರೂ ಸೇರುವಂತೆ ಅನೇಕ ಆತ್ಮಗಳನ್ನು ಸ್ವಾಮಿ ನಾವು ಸೇರಿಸುವಂತೆ ನಮ್ಮನ್ನು ಬಲಪಡಿಸಿ ನಡೆಸಿರಿ ಸ್ವಾಮಿ. ವಿಶೇಷವಾದ ರೀತಿಯಲ್ಲಿ ಕರ್ತನೆ ಏಸೆಫನು ಸ್ವಾಮಿ ನಿಮಗೆ ವಿರೋಧವಾಗಿ ಯಾವುದೇ ತಪ್ಪು ಮಾಡಲಿಲ್ಲ ಕರ್ತನೆ. ಅವನಿಗೆ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಸ್ವಾಮಿ ನಾನು ದೇವರಿಗೆ ವಿರೋಧವಾಗಿ ಯಾಕೆ ಹೆಂಗೆ ತಪ್ಪು ಮಾಡ್ಲಿ ಎಂಬುದಾಗಿ ಆತನು ಸ್ವಾಮಿ ಆ ಮಾತನ್ನು ಹೇಳುತ್ತಾರೆ ಕರ್ತನೆ. ಅದೇ ರೀತಿಯಾಗಿ ಸ್ವಾಮಿ ನಾವು ಈ ಲೋಕದಲ್ಲಿ ನಿಮಗೆ ವಿರೋಧವಾಗಿ ನಾವು ತಪ್ಪು ಮಾಡಲಾರದೆ ಸ್ವಾಮಿ ನಾವು ಎಲ್ಲಾ ವಿಷಯದಲ್ಲಿ ಸ್ವಾಮಿ ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವ್ರು ಆಗಿದ್ದೇವೆ ಸ್ವಾಮಿ. ದಾವೀದನು ಹೇಳುತ್ತಾನೆ ಸ್ವಾಮಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ ಎಂಬುದಾಗಿ. ಒಂದು ವೇಳೆ ನೀವು ಮಾಡಿರುವಂತ ಉಪಕಾರಗಳಲ್ಲಿ ನಾವು ಒಂದನ್ನು ಮರೆತಿದ್ರೆ ಸ್ವಾಮಿ ನಮ್ಮನ್ನು ಕ್ಷಮಿಸು. ಈಗ ಕರ್ತನೆ ಎಲ್ಲಾ ವಿಷಯದಲ್ಲಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಮಕ್ಕಳಾಗಿ ನಾವಿರುವಂತೆ ನಮ್ಮನ್ನು ಬಲಪಡಿಸು ಸ್ವಾಮಿ. ಅವರ ಮೂವರನ್ನು ಜ್ಞಾಪಿಸಿಕೊಂಡು ಸ್ವಾಮಿ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಒಂದು ಸಹಾಯವನ್ನು ದಯಪಾಲಿಸಿ, ಅವ್ರಿಗೆ ನೆಮ್ಮದಿಯನ್ನು ದಯಪಾಲಿಸಿ ಸ್ವಾಮಿ. ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿ. ಯೇಸು ಕ್ರಿಸ್ತನೇ ನಮ್ಮ ರಕ್ಷಕನು ಎಂಬುದಾಗಿ ಸ್ವಾಮಿ ಅವರು ನಮ್ಮ ಸಭೆಗಳಲ್ಲಿ ಸ್ವಾಮಿ ಸಾಕ್ಷಿ ಹೇಳುವಂತ ಮಕ್ಕಳಾಗಿರುವಂತೆ ನೀವು ಅವರನ್ನು ಆಶೀರ್ವದಿಸಿರಿ. ಮತ್ತು ವಿಶೇಷವಾಗಿ ಬೋಧಕರಾಗಿರುವಂತ ಯಮರಾಜ್ ಅವರನ್ನು ನೀವು ಆಶೀರ್ವದಿಸಿರಿ. ಅವ್ರಿಗೆ ಬೇಕಂತ ಒಂದು ಸಹಾಯವನ್ನು ದಯಪಾಲಿಸಿರಿ ಸ್ವಾಮಿ. ಅವರನ್ನು ಅವರ ಮಕ್ಕಳನ್ನು ಸ್ವಾಮಿ ಅವರ ಮೊಮ್ಮಕ್ಕಳನ್ನು ಕೂಡ ನೀವು ಆಶೀರ್ವದಿಸಿರಿ, ಬಲಪಡಿಸಿರಿ ಸ್ವಾಮಿ. ನಿಮ್ಮ ಸೇವೆಯಲ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ಅವರನ್ನು ಆಶೀರ್ವದಿಸಿಕೊಂಡು ನಡೆಸಿರಿ ಕರ್ತನೆ. ನಿಮ್ಮ ಪರಿಶುದ್ಧಾತ್ಮ ಸ್ವಾಮಿ ಅವರಿಗೆ ಸಹಾಯವನ್ನು ದಯಪಾಲಿಸಿರಿ. ಮತ್ತು ಸ್ವಾಮಿ ಅವರನ್ನು ಕೂಡ ಜ್ಞಾಪಿಸ್ಕೊಡ್ರಿ. ಅವ್ರಿಗೆ ಬೇಕಂತ ಒಂದು ಸ್ವಾಮಿ ಅವರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ ಅವರನ್ನು ನೀವು ಆಶೀರ್ವದಿಸಿರಿ ಸ್ವಾಮಿ. ಅವ್ರ ಕುಟುಂಬಕ್ಕೆ ಸಮಾಧಾನವನ್ನು ದಯಪಾಲಿಸಿರಿ. ಇನ್ನ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ನಿಮ್ಮ ಸೇವೆಯಲ್ಲಿ ಅವರು ಅಭಿವೃದ್ಧಿ ಆಗುವಂತೆ ಸ್ವಾಮಿ ಅನೇಕ ಆತ್ಮಗಳಿಗೆ ದೇವರ ವಾಕ್ಯವನ್ನು ತಿಳಿಸುವಂತೆ ಸ್ವಾಮಿ ನೀವು ಅವರನ್ನು ಬಲಪಡಿಸಿರಿ ಸ್ವಾಮಿ. ಅವರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿ ಸ್ವಾಮಿ. ಅವರ ಮುಖಾಂತರ ಅನೇಕ ಆತ್ಮಗಳು ಸತ್ಯದ ಮಾರ್ಗದಲ್ಲಿ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತೆ ನೀವು ಆಶೀರ್ವದಿಸಿರಿ. ಮತ್ತು ಸ್ವಾಮಿ ಈ ಕೂಟದಲ್ಲಿ ಅಮ್ರೋಹಿ ಮೇಡಮ್ ಅವರು ಕೂಡ ಸೇರಿದ್ದಾರೆ, ಅವರನ್ನು ಕೂಡ ನೀವು ಜ್ಞಾಪಿಸ್ಕೊಡಿ ಸ್ವಾಮಿ. ಅವರ ಕುಟುಂಬಕ್ಕೆ ಬೇಕಾದಂತ ಸಹಾಯವನ್ನು ದಯಪಾಲಿಸಿರಿ. ಅವರನ್ನು ಇನ್ನ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ನೀವು ಆಶೀರ್ವದಿಸಿರಿ. ಅವರನ್ನು ಅವರ ಯಜಮಾನರನ್ನು ಮತ್ತು ಸ್ವಾಮಿ ಅವರ ಮಕ್ಕಳನ್ನು ನೀವು ಜ್ಞಾಪಿಸ್ಕೋರಿ ಸ್ವಾಮಿ. ಅವರಿಬ್ಬರನ್ನು ಆಶೀರ್ವದಿಸಿ ಸ್ವಾಮಿ. ಈ ಒಂದು ಸೇವೆ ವಿಷಯದಲ್ಲಿ ಸ್ವಾಮಿ ಅವರನ್ನು ಬಲಪಡಿಸಿರಿ. ಇನ್ನ ಹೆಚ್ಚಿನ ರೀತಿಯಾಗಿ ನಿಮ್ಮ ಸೇವೆಯನ್ನು ಸಾರುವಂತೆ ಸ್ವಾಮಿ ಅವರನ್ನು ಜ್ಞಾಪಿಸ್ಕೋರಿ ಕರ್ತನೆ. ಇನ್ನ ಸ್ವಾಮಿ ಅನೇಕ ಆತ್ಮಗಳು ಪರಲೋಕದ ರಾಜ್ಯಕ್ಕೆ ಅವರು ಸಿದ್ಧ ಮಾಡುತ್ತಿರುವಾಗ ಅವರನ್ನು ಬಲಪಡಿಸಿರಿ, ಅವರ ಆಡಳಿತವನ್ನು ಬಲಪಡಿಸಿರಿ. ನಮ್ಮ ಎಲ್ಲಾ ಒಂದು ಅಧಿಕಾರಿಗಳನ್ನು ನೀವು ಆಶೀರ್ವದಿಸಿರಿ, ನಮ್ಮ ಎಲ್ಲಾ ಒಂದು ಶಾಲೆಗಳನ್ನು ನೀವು ಆಶೀರ್ವದಿಸಿರಿ. ಹೌದು ಸ್ವಾಮಿ, ಇವತ್ತಿನ ಜೀವನದಲ್ಲಿ ಸ್ವಾಮಿ ನೋಡ್ಬೇಕಾದ್ರೆ ಅನೇಕ ಶಾಲೆಗಳಾಗಿದೆ ಕರ್ತನೆ. ನಮ್ಮ ಒಂದು ಸ್ವಾಮಿ ಶಾಲೆಯನ್ನು ಜ್ಞಾಪಿಸಿಕೊಂಡು ಅನೇಕ ವಿದ್ಯಾರ್ಥಿಗಳು ಸ್ವಾಮಿ ಶಾಲೆಯ ಮುಖಾಂತರ ಸುವಾರ್ತೆ ಸಾರುವಂತ ಸ್ವಾಮಿ ಟೀಚರ್ಗಳನ್ನು ನೀವು ಆಶೀರ್ವದಿಸಿರಿ, ಮಕ್ಕಳನ್ನು ನೀವು ಆಶೀರ್ವದಿಸಿರಿ. ಆ ಒಂದು ಪರಲೋಕದ ರಾಜ್ಯದ ಕಡೆಗೆ ಸ್ವಾಮಿ ನಾವು ನಡಿಲಿಕ್ಕೆ ಮಾರ್ಗವನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಮತ್ತು ವಿಶೇಷವಾಗಿ ನನ್ನನ್ನು ನನ್ನ ಕುಟುಂಬವನ್ನು ಜ್ಞಾಪಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲಾ ವಿಷಯದಲ್ಲಿ ಕರ್ತನೆ ನನಗೆ ಸಹಾಯವನ್ನು ಮಾಡುವಂತ ದೇವರು ನೀವು ಸ್ವಾಮಿ. ನಾನು ನಿನ್ನನ್ನೇ ನಂಬಿಕೊಂಡಿದ್ದೇನೆ ಕರ್ತನೆ. ನನ್ನ ಸಹಾಯವು ಎಲ್ಲಿಂದ ಬರುವುದು ಎಂಬುದಾಗಿ ಜನರು ನನ್ನನ್ನು ಕೇಳುತ್ತಿರುವಾಗ ಕರ್ತನೆ, ಭೂಮಿ ಆಕಾಶವನ್ನು ನಿರ್ಮಿಸಿರುವ ದೇವರಿಂದ ಯೆಹೋವನಿಂದಲೇ ನನ್ನ ಸಹಾಯವು ಎಂಬುದಾಗಿ ನಾನು ಸಾಕ್ಷಿ ಹೇಳುವಂತ ಮಗನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ ನನ್ನ ಕೆಲಸ ಕಾರ್ಯಗಳಲ್ಲಿ ನನಗೆ ಸಹಾಯವನ್ನು ಮಾಡಿದ್ದೀರಿ ಮತ್ತು ಸ್ವಾಮಿ ನನ್ನನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ನಾನು ನಿನ್ನನ್ನೇ ನಂಬಿಕೊಂಡಿದ್ದೇನೆ ಸ್ವಾಮಿ. ನೀವೇ ನಮ್ಮ ಕುಟುಂಬವನ್ನು ಬಲಪಡಿಸಿ ನನ್ನನ್ನು, ನನ್ನ ಧರ್ಮಪತಿಯನ್ನು, ನನ್ನ ಮಗಳನ್ನು, ನಮ್ಮ ತಾಯಿಯನ್ನು ಜ್ಞಾಪಿಸಿಕೊಂಡು ನಮ್ಮನ್ನು ನಿಮ್ಮ ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾ ಬಂದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಸ್ವಾಮಿ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ. ನಾವೆಲ್ಲ ಸ್ವಾಮಿ ಎಲ್ಲಾ ಒಂದು ವಿಜ್ಞಾಪನೆಗಳನ್ನು ಯೇಸುವಿನ ಪಾದದ ಬಳಿಯಲ್ಲಿ ತಂದು ಸ್ವಾಮಿ ಯೇಸುವೇ ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆಯೇ, ಆಮೇನ್.
Our most gracious, loving Heavenly Father, I thank you, Lord, for this wonderful time and hour that you blessed me to come before thy presence. As we're all gathered here as a small family, bless each and every one of them. Touch your mighty hand on them, O Father. Bless them and guide them and strengthen them. Father in heaven, we place Sahana, Shakti, Jana, Sneha, and Good Wishes, the orphanages under thy precious wounded feet, Father. Dear God, we know that your heart hurts for your children in need. We ask you to mold each and every one of them to have a heart like yours and teach them how to pray, how to believe in your God, how to trust, have hope and faith in your promises, Father. Yes, Lord, there are so many children, there are so many young ones, old ones. People are there, Lord Jesus, because we are not orphans. As you promised us, you are everything to us. You are a mother, you are a father, you are everything. Thank you and praise you, Father. We pray for every children. We pray for every the older ones, Father, who are living in orphanages, who needs so much more over their physical, intellectual, and emotional development. So, Father in heaven, dear God, so many children around the world have become orphan and abundances, so many difficult reasons, and you have never known the love of a mother or a father for them, Lord. We know that you care for all your people and you have a special heart for the little children and orphans. Watch over these children and the young people and the old ones. We pray, comfort them in their trails and provide them when they are in need, oh Father. Educate them when they are abandoned, Lord Jesus. Protect them from those who would take advantage of these vulnerabilities and heal every physical and emotional hurts so that many had faced in their young lives, Lord, dear God. Your word is filled with accounts of miraculous protection. We calm that power to vulnerable children. We make your little ones invisible to people who seeks to exploit them, O Father. Whisper in the ears of the children and the old ones to run and hide and to raise up against the truth, oh Father. Thank you, Heavenly Father. You are the provider for them. Provide them the food, clothes, shelter for each and every children and the old ones. Thank you for the financial resources provided to orphans, Father. Lord, may orphans and the caregiver and the take carer praise you among the nation, Lord Jesus. Thank you and praise you, Father. Thank you, Lord. You're everything to us, Father. You're all the time there for every children that you have come this precious moment. I pray for Aditya who has been suffering from seizures. Lord, you are a mighty healer. You are a mighty healer because you are a doctor. You are everything to us. We praise you and glories to you, Father, Lord God. You have called us to serve you in love. Bless each and every one of them, Father. Let every sickness be touched and healed in Jesus, your mighty name, Father. Obedient suffering, Lord. Restore them and comfort them and help them in the time of need because we need your mercy and your grace. Thank you and praise you, Lord. Healer in Jesus' name. Thank you, Lord. I pray for Mohammadin and Pratik. Thank you for touching them and healing them, Father. But be with their parents. Help them not to be afraid. Help them not to be carried away. Help them to be strong and courageous and believe in